ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ 200+ ಸಬ್ಸ್ಕ್ರಿಪ್ಷನ್ ಆಗಿದೆ ವಿತಿನ್ 3 days. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಒಂದೆರಡು ವಿಡಿಯೋಗಳಿಗೂ ಸಹ ಭಾಳ ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇದೇ ಪ್ರೋತ್ಸಾಹ ಮುಂದುವರಿತಾ ಇರಲಿ. ನಿಮಗೆ ಕಂಟೆಂಟ್ ಕೊಡೋದ್ರ ಜೊತೆಗೆ ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ರಿಕ್ರೂಟ್ಮೆಂಟಲ್ಲಿ ಇರೋದ್ರಿಂದ, HR ಅಲ್ಲಿ ಇರೋದ್ರಿಂದ ಕನ್ನಡಿಗರಿಗೋಸ್ಕರ ಏನಾದರೂ ಸ್ವಲ್ಪ ಸಹಾಯ ಮಾಡ್ಬೋದಾ ಅಂತ ಒಂದು ಆಶಯ ನನಗೂ ಇತ್ತು. ಆ ಆಶಯನ ಇವತ್ತು ಈ ವಿಡಿಯೋ ಮೂಲಕ ಶುರು ಮಾಡ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಇರುತ್ತೆ ಅಂತ ಅನ್ಕೋತೀನಿ. ಲೆಟ್ ಮಿ ಸ್ಟಾರ್ಟ್. ಒಂದು HR ಎಕ್ಸಿಕ್ಯೂಟಿವ್ ರೋಲ್ ಇದೆ. ಎಕ್ಸಿಕ್ಯೂಟಿವ್ ರೋಲ್ ಅಂತಂದ್ರೆ HR ಅಲ್ಲಿ there are various divisions ಅಲ್ಲ. ಇಟ್ ಕ್ಯಾನ್ ಬಿ ಫೈನಾನ್ಸ್ HR, ಇಟ್ ಕ್ಯಾನ್ ಬಿ ರಿಕ್ರೂಟ್ಮೆಂಟ್, ಇಟ್ ಕ್ಯಾನ್ ಬಿ ಜನರಿಕ್ HR, ಮಲ್ಟಿಪಲ್ ಪೊಸಿಷನ್ಸ್ ಇರುತ್ತೆ. ನಾವು ಈ ಎಕ್ಸಿಕ್ಯೂಟಿವ್ ಪೊಸಿಷನ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಇಟ್ಸ್ ಎ ಜನರಲಿಸ್ಟ್ ರೋಲ್. ಜನರಲಿಸ್ಟ್ ರೋಲ್ ಅಂತಂದ್ರೆ ಎಂಡ್ ಟು ಎಂಡ್ ರಿಕ್ರೂಟ್ಮೆಂಟ್ ಮಾಡ್ಬೇಕಾಗತ್ತೆ, ಪೇರೋಲಿಂಗ್ ನೋಡ್ಕೋಬೇಕಾಗತ್ತೆ, ಅಂಡ್ ಎಂಪ್ಲಾಯರ್ ರಿಲೇಶನ್ಶಿಪ್, ಬಹಳಷ್ಟು ಸಣ್ಣ ಪುಟ್ಟ ಜವಾಬ್ದಾರಿಗಳಿರುತ್ತೆ. ಅಂಡ್ ದಿಸ್ ಇಸ್ ಫಾರ್ ಎ ಸ್ಮಾಲ್ ಫಾರ್ಮ್. ನಮ್ಮ ಸೀನಿಯರ್ಸೇ ಒಂದಷ್ಟು ಜನ ಸೇರಿ, ನನ್ನ ಕಾಲೇಜ್ ಸ್ಕೂಲ್ ಸೀನಿಯರ್ಸೇ ಸೇರಿ ಒಂದು ಡೇಟಾ ಅನಾಲಿಟಿಕ್ಸ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 10-12 ಜನ ತಂಡ ಇರುವಂತ ಟೀಮ್ ಇವಾಗ. ಆ ಟೀಮಿಗೆ HR ಎಕ್ಸಿಕ್ಯೂಟಿವ್ನ ಹುಡುಕ್ತಾ ಇದ್ದಾರೆ. ಹೇಳಿದ್ನಲ್ಲ, BBM ಅಥವಾ MBA ಫ್ರೆಶರ್ಸ್ ಅಥವಾ ಒಂದು 6 ತಿಂಗಳು 1 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನಿಮಗೆ JD ಸಹ ಕಾಣುತ್ತೆ. ಅಂಡ್ ಆ JD ಕೆಳಗೆ ನಿಮಗೆ ಒಂದು ಇಮೇಲ್ ID ಇರುತ್ತೆ. ಅವರಿಗೆ ಡೈರೆಕ್ಟ್ ಆಗಿ ಮೇಲ್ ಬರೆದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಒಂದು ಡೀಟೇಲ್ಸ್ ಕಳಿಸಿ, ಅಂಡ್ CV ಅಥವಾ ರೆಸ್ಯೂಮೆ ಇದ್ರೆ ಕಳಿಸಿ. ಅಂಡ್ ನಿಮ್ಮ CV ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಕಾಲ್ ಸಿಗುತ್ತೆ. ಇದು ಒಂದು ಪೊಸಿಷನ್ ಇದೆ ಬೆಂಗಳೂರಲ್ಲಿ. ಆಫೀಸ್ ಲೊಕೇಶನ್ ಬಂದು ಹೆಬ್ಬಾಳ ಹತ್ರ ಇದೆ. ಮಿಕ್ಕಿದ ಡೀಟೇಲ್ಸ್ ನ ನೀವು ರೆಸ್ಯೂಮ್ ಕಳಿಸಿದ್ಮೇಲೆ ತಂಡದವರೇ ಕಾಲ್ ಮಾಡ್ತಾರೆ. ಅಂಡ್ ನೀವು ಅವ್ರ ಜೊತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೋದು. ದೆನ್ ಅದೇ ಕಂಪನಿಯಲ್ಲಿ ಡೇಟಾ ಅನಲಿಸ್ಟ್ ಪೊಸಿಷನ್ಸ್ ಇದೆ. ನಾ ಹೇಳ್ದಂಗೆ ಅವರು ಡೇಟಾ ಅನಾಲಿಟಿಕ್ಸ್ ಆರ್ಗನೈಸೇಷನ್. ದೇ ಅನಲೈಸ್ ವೇರಿಯಸ್ ಟೈಪ್ಸ್ ಆಫ್ ಡೇಟಾ. ನೀವು ಜಸ್ಟ್ ಅವ್ರಿಗೆ ಮೇಲ್ ಮಾಡಿ, ಸಿನ್ಸ್ ಇಟ್ಸ್ ಅ ಸ್ಟಾರ್ಟ್ಅಪ್ ಐ ಕೆನಾಟ್ ಡಿಸ್ಕಸ್ ಎವ್ರಿಥಿಂಗ್ ಹಿಯರ್. ಮೇಲ್ ಮಾಡಿ ಶಾರ್ಟ್ ಲಿಸ್ಟ್ ಆದ್ರೆ ಅವ್ರು ಕಳಿಸ್ತಾರೆ. ಡೇಟಾ ಅನಲಿಸ್ಟ್ ಪೊಸಿಷನ್ ಅಲ್ಲಿ ಅಗೈನ್ ಫ್ರೆಶರ್ಸ್ ಇಂದ 1 year ಎಕ್ಸ್ಪೀರಿಯನ್ಸ್ ವರ್ಗು ನೋಡ್ತಾ ಇದ್ದಾರೆ. ಫ್ರೆಶರ್ಸ್ either in BCom, MCom, MBA or engineering for that matter, data analytics ಅಲ್ಲಿ ಇಂಟ್ರೆಸ್ಟ್ ಇರೋರು. ಪ್ರಿಡಾಮಿನೆಂಟ್ಲಿ ಅವ್ರು ಏನ್ ನೋಡ್ತಾ ಇದ್ದಾರೆ, ಸಿನ್ಸ್ ಇಟ್ಸ್ ಫ್ರೆಶರ್ಸ್ ಟು 1 year ಎಕ್ಸ್ಪೀರಿಯನ್ಸ್ ನೋಡ್ತಿರೋದ್ರಿಂದ ಐದರ್ ಯಾವ್ದಾದ್ರು ಒಂದು ಡೇಟಾ ಅಥವಾ ಬಿಸ್ನೆಸ್ ಅನಲಿಸ್ಟ್ ಎಕ್ಸ್ಪೀರಿಯನ್ಸ್ ಇದ್ರೆ, ಇಲ್ಲಾಂದ್ರೆ ಡೇಟಾ ಎಂಟ್ರಿ ಸಿಂಪ್ಲಿ, ಆರ್ ವೆರಿ ಗುಡ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್, ಗುಡ್ ಕಮ್ಯುನಿಕೇಶನ್ಸ್ ಟು ಬಿಗಿನ್ ವಿತ್, ಅಂಡ್ ಅ ಲಿಟಲ್ ಬಿಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ SQL queries and other stuff ಇದ್ರೆ that is really good. ಓಕೆ, ಇದ್ರದ್ದು ಅಷ್ಟೇ. JD ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡಿ. ಸೇಮ್ ID, ಇಮೇಲ್ ID ಇದೆ. ಆ ಇಮೇಲ್ IDಗೆ ಮೇಲ್ ಬರೀರಿ ಅಂಡ್ ನಿಮಗೆ ಮಿಕ್ಕಿದ ಫರ್ದರ್ ಡೀಟೇಲ್ಸ್ ಸಿಗುತ್ತೆ. ಓಕೆ, ಇನ್ನೊಂದು ರಿಕ್ವೈರ್ಮೆಂಟ್ ಬಂದು ಗ್ರಾಫಿಕ್ ಡಿಸೈನರ್ ರಿಕ್ವೈರ್ಮೆಂಟ್. ನಂಬರ್ ಆಫ್ ಪೊಸಿಷನ್ಸ್ ಒಂದೇ ಇದೆ ಸದ್ಯಕ್ಕೆ, ಬಟ್ ಗ್ರಾಫಿಕ್ ಡಿಸೈನರ್ ಅಗೇನ್ 6 months to 2 years ಆಫ್ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದಾರೆ. ಇದು ಬ್ಯಾಂಗ್ಳೂರನೇ ಲೊಕೇಶನ್, ಬಟ್ ವರ್ಕ್ ಫ್ರಮ್ ಆಫೀಸ್ ಫಾರ್ 5 days, ಮಂಡೇ ಟು ಫ್ರೈಡೆ ಇರುತ್ತೆ, ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತೆ. ಸ್ಕಿಲ್ಸ್ ಬಂದು ದೇ ಆರ್ ಲುಕಿಂಗ್ ಫಾರ್ ಅಡೋಬ್ ಫೋಟೋಶಾಪ್ ಅಂಡ್ ಅಡೋಬ್ ಇಲಿಸ್ಟ್ರೇಟರ್. ಈ 2 ಟೂಲ್ಸು ಗ್ರಾಫಿಕ್ ಡಿಸೈನ್ ಅಂತಿದ್ದಂಗೆ ದೇ ಆರ್ ದ ಕೀ ಟೂಲ್ಸ್. ನಂಬರ್ 1, ನಂಬರ್ 2 ಟೂಲ್ಸ್ ಎರಡು ಅಡೋಬೆ ಸೂಟ್ ಒಳಗೇನೆ ಬರುತ್ತೆ, ಇಲಿಸ್ಟ್ರೇಟರ್ ಮತ್ತೆ ಫೋಟೋಶಾಪ್. ಈ 2 ಟೂಲ್ಸ್ ಬಗ್ಗೆ ನಿಮಗೆ ನಾಲೆಜ್ ಇದೆ, ನೀವು ವರ್ಕ್ ಮಾಡಿದೀರಾ ಒಂದು 6 months ಅಥವಾ 2 years, ಅಪ್ ಟು 2 years ಅಂತ ಅಂದ್ರೆ ಈ ಒಂದು JDಗೆ ನೀವು ಅಪ್ಲೈ ಮಾಡ್ಬೋದು. ಇದು ಸಹ JD ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದರ ಕೆಳಗೆ ಒಂದು ID ಇದೆ. ಪ್ಲೀಸ್ ಡೂ ಗೋ ಅಹೆಡ್ ಅಂಡ್ ಅಪ್ಲೈ. ಅಗೇನ್ ಇದರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅಥವಾ ವೆಬ್ಸೈಟ್ಸ್, ಅಡ್ವರ್ಟೈಸ್ಮೆಂಟ್ಸ್, ಇದಕ್ಕೆ ಕಂಟೆಂಟ್ ಕ್ರಿಯೇಷನ್, ಕ್ರಿಯೇಟಿವ್ಸ್ ಅಂತ ನಾವೇನು ಹೇಳ್ತೀವಿ, ಪೋಸ್ಟರ್ಸ್ ಡಿಸೈನಿಂಗ್ ಆಗಿರ್ಬೋದು, ಅಥವಾ ಒಂದು ಇಮೇಲ್ ಅಲ್ಲಿ ಶೇರ್ ಮಾಡೋದಕ್ಕೆ ಕ್ರಿಯೇಟಿವ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಲೈಕ್ ಲಿಂಕ್ಡ್ಇನ್ ಆರ್ ಫೇಸ್ಬುಕ್ ಆರ್ ಇನ್ಸ್ಟಾಗೆ ಕ್ರಿಯೇಟಿವ್ಸ್ ಮಾಡೋದಾಗಿರ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಅ ಸಿಮಿಲರ್ ಜಾಬ್, ಆ ಥರನೇ ಇರುತ್ತೆ. ಸೊ ಇದು ಗ್ರಾಫಿಕ್ ಡಿಸೈನರ್ ರೋಲ್. ಅಗೇನ್ ಬೆಂಗಳೂರಲ್ಲಿ ಕೆಲಸ ಇರೋದು, 5 days ವರ್ಕ್ ಫ್ರಮ್ ಆಫೀಸ್. ಓಕೆ, ನೆಕ್ಸ್ಟ್ JD ಪಾಪಪ್ ಆಗುತ್ತೆ, ಪ್ಲೀಸ್ ಅಪ್ಲೈ ಮಾಡಿ. ದೆನ್ ನೆಕ್ಸ್ಟ್ ರೋಲ್ ನನ್ನ ಹತ್ರ ಇರೋದು ಅಕೌಂಟ್ ಎಕ್ಸಿಕ್ಯೂಟಿವ್. ಓಕೆ, ಅಕೌಂಟ್ ಎಕ್ಸಿಕ್ಯೂಟಿವ್ ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರ್ನ ನೋಡ್ತಾ ಇದ್ದಾರೆ. ಅಟ್ಲೀಸ್ಟ್ 2 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರೋರ್ನ ನೋಡ್ತಾ ಇದ್ದಾರೆ. ಅಂಡ್ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ನ ನೋಡ್ತಾ ಇದ್ದಾರೆ ಫಾರ್ ದ ಕರೆಂಟ್ ಮೂಮೆಂಟ್. ಇದು ಅಷ್ಟೇ, ಬೆಂಗಳೂರಲ್ಲೇನೆ. ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಡೀಟೇಲ್ಸ್ ಸಿಗುತ್ತೆ. ಪ್ರಾಬಬ್ಲಿ ಬಸವೇಶ್ವರ ನಗರ್, ನನಗೆ ಗೊತ್ತಿರೋ ಹಾಗೆ. ಇದರಲ್ಲಿ
ಒಂದು ಕ್ಯಾಚ್ ಏನು ಅಂತಂದ್ರೆ 2 to 3 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಟ್ಲೀಸ್ಟ್ 1 ವರ್ಷ ನೀವು ಒಂದು ಆಡಿಟ್ ಫರ್ಮ್ ಅಲ್ಲಿ ಕೆಲಸ ಮಾಡಿರಬೇಕು ಅನ್ನುವಂಥದ್ದು ಇದೆ. ಯಾಕೆಂತಂದ್ರೆ ನೀವು ಅಕೌಂಟಿಂಗ್ ಅಂತ ನೋಡಿದಾಗ ಇಟ್ ಕ್ಯಾನ್ ಬಿ ಅಕೌಂಟಿಂಗ್ ಆಪರೇಷನ್ಸ್ ಅಥವಾ ಬುಕ್ ಕೀಪಿಂಗ್ ಅಂತ ಏನೋ ಹೇಳ್ತಾರಲ್ಲ, ಅಂದ್ರೆ ಅಕೌಂಟ್ಸ್ ಮೇಂಟೈನ್ ಮಾಡೋದು, ಅದು ಫೈನಾನ್ಷಿಯಲ್ ರಿಪೋರ್ಟ್ಸ್ ಇರುತ್ತೆ, ಆಮೇಲೆ ಟ್ಯಾಕ್ಸ್ ಫೈಲಿಂಗ್ಸ್ ಇರುತ್ತೆ, ಪರ್ಸನಲ್ ಅಲ್ಲ ಬಟ್ ಆರ್ಗನೈಸೇಷನ್ ವೈಸ್ ಲೈಕ್ GST ಫೈಲಿಂಗ್ ಅಂಡ್ ಅದರ್ ಸ್ಟಫ್. ಅದಕ್ಕೆ ಆಡಿಟ್ ಫಾರ್ಮ್ ಅಲ್ಲಿ ಇರುವಂತ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು ಅಂತ ಪ್ರಿಫರ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನೀವು CA ಏನಾದ್ರು ಇಂಟರ್ ಆಗಿದ್ದು ಅಥವಾ BCom MCom ಮುಗ್ದಿದ್ದು 1-2 ವರ್ಷ ಫಾರ್ಮ್ ಅಲ್ಲಿ ಕೆಲಸ ಮಾಡಿದಿರಾ, ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ರೈಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಪ್ಲೀಸ್ ಡೂ ಗೋ ಅಹೆಡ್ ಅಂಡ್ ಅಪ್ಲೈ ಮಾಡಿ. ಅವರು ವಾಪಸ್ ಕಾಲ್ ಮಾಡ್ತಾರೆ ಅಥವಾ ಕಾಂಟ್ಯಾಕ್ಟ್ ಮಾಡ್ತಾರೆ, ನೋಡಿ ಮಾತಾಡಿ, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ಬಂದು ಡಿಸೈನ್ ಇಂಜಿನಿಯರ್. ಗ್ರಾಫಿಕ್ ಡಿಸೈನ್ ಬೇರೆ, ಡಿಸೈನ್ ಇಂಜಿನಿಯರ್ ಬೇರೆ. ಪ್ಲೀಸ್ ಬಿ ಮೈಂಡ್ಫುಲ್. ಓಕೆ, ಸಮ್ ಟೈಮ್ಸ್ ನಮ್ಗೆ ಏನಾಗುತ್ತೆ ಅಂತಂದ್ರೆ ಡಿಸೈನ್ ಅಂತಿದ್ದಂಗೆ ಗ್ರಾಫಿಕ್ ಡಿಸೈನರ್ ಇರ್ಬೋದು ಅಂತ ಅನ್ಸುತ್ತೆ, ಬಟ್ ಇದು ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಆರ್ ಸಿವಿಲ್ ಡಿಸೈನ್ ಇಂಜಿನಿಯರ್. ಇದರಲ್ಲಿ AutoCAD, CAD ಈ ಟೂಲ್ಸ್ ಅಂಡ್ ಟೆಕ್ನಾಲಜೀಸ್ ಯುಟಿಲೈಸ್ ಮಾಡ್ಕೊಂಡು ಮಾಡುವಂಥದ್ದು ಇರುತ್ತೆ. ಇದು ಅಗೇನ್ ಒನ್ ಆಫ್ ದ ಸ್ಟಾರ್ಟ್ಅಪ್ ಕಂಪನೀಸ್, ಬಟ್ ತುಂಬಾ ಪೊಸಿಷನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಇವ್ರ ಹತ್ರ. ಒನ್ ಆಫ್ ಮೈ ಫ್ರೆಂಡ್ ಕಡೆಯಿಂದ ಗೊತ್ತಾಗಿದ್ದು ಬಹಳಷ್ಟು ಪೊಸಿಷನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ದಯವಿಟ್ಟು ಹೆಸಿಟೇಟ್ ಮಾಡ್ಕೋಬೇಡಿ, ಒಂದೇ ಇರ್ಬೋದು, ಎರಡೇ ಇರ್ಬೋದು ಅಂತ. ಅಟ್ಲೀಸ್ಟ್ ಒಂದು 10-15 ಪೊಸಿಷನ್ಸ್ ಯಾರು ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಪ್ಲೀಸ್ ಅಪ್ಲೈ ಮಾಡಿ. ಅಗೇನ್ ಡಿಪ್ಲೊಮೊ ಅಥವಾ BTech ಆರ್ BE ಇನ್ ಸಿವಿಲ್ ಆರ್ ಮೆಕ್ಯಾನಿಕಲ್ ಮಾಡಿದ್ರೆ ದಟ್ ಇಸ್ ದ ಏರಿಯಾ ವೇರ್ ದೇ ಆರ್ ಲುಕಿಂಗ್ ಅಟ್. 6 days ವರ್ಕ್ ವೀಕ್ ಇರುತ್ತೆ ಅಂತ ಹೇಳಿದ್ದಾರೆ, ರೊಟೇಷನಲ್ ಶಿಫ್ಟ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಇಫ್ ದಿಸ್ ವರ್ಕ್ಸ್ ಔಟ್ ಫಾರ್ ಯು. ಇದು ಅಷ್ಟೇ, JD ನಿಮಗೆ ಬರುತ್ತೆ, ಕಂಪನಿ ಡೀಟೇಲ್ಸ್ ಬರುತ್ತೆ, ಚೆಕ್ ಮಾಡಿ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಎವ್ರಿಬಡಿ ಹೂ ಇಸ್ ಲುಕಿಂಗ್ ಔಟ್ ಫಾರ್ ಜಾಬ್. ಈ ತರ ಮೋರ್ ಅಂಡ್ ಮೋರ್ ನನಗೆ ಅಪ್ಡೇಟ್ ಬಂದಂಗೆ ನಾನು ನಿಮ್ಗೆ ವಿಡಿಯೋ ಮಾಡಿ ಕಳಿಸ್ತಾ ಇರ್ತೀನಿ. ಅಂಡ್ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಚೂಸ್ ಮಾಡಿ. ಆಲ್ ದ ಬೆಸ್ಟ್.